ಸ್ವಾಗತ. ಇದೀಗ ಮುಖ್ಯಾಂಶಗಳು. ತಿಮ್ಸಂದ್ರ ವಿವಾದಿತ ಜಮೀನಿನಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವೇ ಉಳಿಮೆ ಮಾಡಿಕೊಂಡು ಜೀವನ ಮಾಡುತ್ತಾ ಬರುತ್ತಿದ್ದು, ಇದೀಗ ಇದು ವಕ್ಫ್ ಆಸ್ತಿ ಎಂದು ನಮ್ಮ ಮೇಲೆ ಗಲಾಟೆ ಮಾಡಿ ನಮ್ಮ ಜಮೀನನ್ನು ಕಸಿದುಕೊಂಡು ಬೇಲಿ ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ. ನಮ್ಮ ಜಮೀನು ನಮಗೆ ಬೇಕೇ ಬೇಕು, ಇಲ್ಲವಾದಲ್ಲಿ ನಮ್ಮ ಜಮೀನಿನಲ್ಲಿಯೇ ನಾವು ಸಾಯಲು ರಾಜ್ಯಪಾಲರು ದಯಮರಣ ನೀಡಬೇಕೆಂದು ರಾಜ್ಯಪಾಲರಲ್ಲಿ ಜಮೀನು ಕಳೆದುಕೊಳ್ಳುತ್ತಿರುವ ತಿಮ್ಸಂದ್ರ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದು ಫೋಟೋ తీసుకుంటాను. ಇದು ಟ್ರಿಬ್ಯುನಲ್ ಅಲ್ಲಿ ಒಗ್ಬೋರ್ಡ್ ರಿಜೆಕ್ಟ್ ಆಗಿರೋ ಕಾಪಿ ಕರೆಕ್ಟ್ ಆಗಿ ನೋಡಿ. ಕಣ್ಣು ದೊಡ್ಡದಾಗಿ ಮಾಡಿ ನೋಡಿ. ಒಗ್ಬೋರ್ಡ್ ಗೆ ರಿಜೆಕ್ಟ್ ಆಗಿದೆ ನೋಡಿ. ಇದು 82ರಲ್ಲಿ ಆಗಿರೋ ಕಾಪಿ ಇದು. ಇದನ್ನು ಕೂಡ ಇದು ಲೆಕ್ಕ ಮಾಡಿದಿರ ಅವ್ರಿಗೆ SCDC ಆರ್ಡರ್ ಮಾಡಿದ್ದಾರೆ. ಈ ಎಲ್ಲಿವರೆಗೂ ಸರಿ? ದಲಿತರ ಪ್ರಾಪರ್ಟಿ ಇದು. ಏನೋ ಸರ್ಕಾರದ ಜಮೀನು ನಾವು ಮಾಡ್ತಾ ಇರೋದು ವಕ್ಫ್ ಪ್ರಾಪರ್ಟಿ ಹಿಂಗ್ ಬರ್ತಾ ಇದೆ ನೋಡಿ. ಇಲ್ಲಿ ರಿಜೆಕ್ಟ್ ಆಗಿರೋದು ನೋಡಿ. ಇಂಥ ದಾಖಲೆ ಇದ್ಕೊಂಡು ಏನು ಇಲ್ಲ ನಮ್ಗೆ. ಭೂಮಿಯಿಂದ ಹೊರಗಾಕಿದ್ದಾರೆ. ಅಲ್ಲ, ಅದು ಹೇಳೋದು ಬೇಡ. ಶಿವಣ್ಣ ಅವರ ಕಾಲದಲ್ಲಿ ನಾನು ಸಂಚಾಲಕರಾಗಿದ್ದೀನಿ ಸರ್. ಅಂಬೇಡ್ಕರ್ ಇದರಲ್ಲಿ ನಾನು ಮೀಟಿಂಗ್ಗಳಿಗೆಲ್ಲ ಬಂದಿದ್ದೀನಿ ನನ್ನ ಮಕ್ಕಳಿಗೋಸ್ಕರ. ಈ ಸರ್ ಯಾರಾದ್ರೂ ಬಂದು ಒಳ್ಳೆಯವರು ಬಂದು ನಮ್ಗೇನ ಸಹಾಯ ಮಾಡಿದ್ರು ಅಂದ್ರೆ ಚಿಂತಾಮಣಿಯಲ್ಲಿ ಆತ್ಮಕ್ತಾರೆ ಸರ್. ನಮಗೆ ದಲಿತರಿಗೆ ಯಾರು ಸಹಾಯ ಇಲ್ಲ ಸರ್. ಸಂಘಟನೆಗಳು ಬೇಕಾದಷ್ಟು ಇದೆಯಲ್ಲ, ಇದೆ ಸರ್. ಯಾರೋ ನಾವು ಹೋಗಿ ಬೇಡ್ಕೊಂತೀವಿ, ಅವ್ರೇನ ಬರ್ತಾರೆ, ಬಂದು ನಮ್ಮ ಪರವಾಗಿ ಮಾತಾಡಿದ್ರೆ ತಿರುಗಿ ಅವ್ರು ಅಲ್ಲೇ ಕಟ್ಟು. ಯಾರು ಬರ್ತಾ ಇದ್ದಾರೆ ಸರ್ ನಮ್ಗೆ ಸಹಾಯಕ್ಕೆ? ಇರ್ಲಿ ಆರ್ಡರ್ ಆಗಿದೆ ಅಂತ ಸುಮ್ನೆ ಹೇಳ್ತಾರೆ. ಅದ್ರಲ್ಲಿ ಅವರೇ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆ ACL ಆಗಿದೆ, DCL ಆಗಿದೆ, ಮತ್ತೆ ಟ್ರಿಬ್ಯುನಲ್ ಅಲ್ಲಿ ಆಗಿದೆ, ಬುನಾಯಿ ಮಂಡಳಿಯಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ತರ ನಮ್ಗೆ ನೋಟಿಸೇ ಬಂದಿಲ್ಲ. ಬುನಾಯಿ ಮಂಡಳಿದು ನೋಟಿಸೇ ಕೊಟ್ಟಿಲ್ಲ ನಮ್ಗೆ. ಹೆಂಗ್ ಮಾಡ್ಕೊಟ್ರು? ನೋಟಿಸ್ ಇಶ್ಯೂ ಆಗಿಲ್ಲ, ನಾವು ಸೈನ್ಗಳು ಹಾಕಿಲ್ಲ, ಏನೂ ಇಲ್ಲ. ಹೆಂಗ್ ಮಾಡ್ಕೊಟ್ರು ಅವರು? ಇವಾಗ ಮಾಡಿದ್ರೆ ಇವಾಗ RTS ಪಾಣಿ ಹಚ್ಬಿಟ್ಟು ಬಂದು ಇವಾಗ ಎಲ್ಲ ಪೊಲೀಸ್ ಅವ್ರಿಗೆ ಯಾರು ಟೆನ್ಷನ್ ಕೊಡ್ತಾರೆ? ಅವ್ರು ಟೆನ್ಷನ್ ಕೊಡ್ತಾರೆ, ನಾವಲ್ಲ. ನಮ್ಮ ಜಮೀನಲ್ಲಿ ಇವಾಗ ಬೆಳೆಗಳಿದ್ದು ಆ ಬೆಳೆಗಳಾದ್ರೂ ಆಗೋಗ್ಲಿ ಅಂತ ಬಿಡ್ಲಿಲ್ವೇ? ಎಲ್ಲ ಪೆನ್ಸಿಲ್ ಹಾಕೋದ್ಮೇಲೆ ವೆಂಕಟರೆಡ್ಡಿ ಅವ್ರನ್ನ ಕತ್ತಿಡ್ದು ಆಚೆಗೆ ತಳ್ಬಿಟ್ಟಿದೆ. ಟ್ರ್ಯಾಕ್ಟರ್ ತಗೊಂಡು ಬಂದು ಉಳ್ಬಿಟ್ರು. ಅವಾಗ ನಮ್ಗೆ ಎಷ್ಟು ಹೊಟ್ಟೆ ಉರಿತದೆ. ಇವಾಗ ಒಂದು ಕಲ್ಲು ಹೊಡೆಯೋಷ್ಟೊತ್ತಿಗೆ ಅವ್ರಿಗೆ ಎಲ್ಲ ಉರಿತಾ ಇದೆ. ವಯಸ್ಸಾಗಿರೋರ್ನ ವೃದ್ಧರು ಇವರು ಅಂತವ್ರನ್ನ ಕತ್ತಿಡ್ದು ಆಚೆಗೆ ತಳ್ಳು. ಅವ್ರ ದೌರ್ಜನ್ಯ ಏನ್ ದಬ್ಬಾಳಿಕೆನ ಅವ್ರದ್ದು ಏನಾದ್ರು? ಇವಾಗ ದಲಿತ ಪರ ಸಂಘಟನೆಗಳೆಲ್ಲನೂ ಇವಾಗ ಯಾರು MLA ಹತ್ರ ಅವರು ಹೆಸರು ಚೆನ್ನಾಗಿರ್ಬೇಕಂತ ಹೇಳಿ ಅವ್ರಿಗೆ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲ ಮಾತಾಡೋದು. ಇದು ದಲಿತರು ನಾವೇನು ಇದಲ್ಲ, ನಾವು ಕೂಲಿ ಮಾಡೋರು. ನಮ್ಗೆ ಬಂದು ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಇನ್ನು ಒಬ್ರಾದ್ರೂ ನ್ಯಾಯ ಕೇಳಿದ್ರೆ ಅವ್ರಿಗೆ ಮೆಂಟಲ್ಲು ಅದು ಅಂತ ಹೇಳ್ಬೇಕಾ? ಬಂದ್ಮೇಲೆ ಎಲ್ಲ ಅಲರ್ಟ್ ಏನೋ ಡಬಡವ ಅವ್ರಿಗೆ ಶುರು ಆಗ್ಬಿಟ್ಟಿರ್ತದೆ. ಕೆಳಗಡೆ 1-2 ಕೂಡ ಎಲ್ಲ 1-2 ಕೂಡ ಆಗ್ಬಿಟ್ಟಿರ್ತದೆ. ಬಂದ್ರೆ ಉರಿ. ಅವರು ಮುನ್ಸಮಣ್ಣ ಬಂದ್ರೆ ಚಿಂತಾಮಣಿಗೆ ಉರಿ. ಅದೇನಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ದಬ್ಬಾಳಿಕೆ ಮಾಡಿದ್ರೆ ನಡೆಯಲ್ಲ. ಯಾಕಂತ ಹೇಳಿದ್ರೆ ಜಾಸ್ತಿ ಕಷ್ಟ ಇದೆ. 18/6/86ರಲ್ಲಿ ಉಚ್ಚ ನ್ಯಾಯಾಲಯವು ಭೂ ಸುಧಾರಣಾ ಮೇಲ್ಮನವಿ ಪ್ರಾಧಿಕಾರಕ್ಕೆ ಪ್ರಕರಣ ವರ್ಗಾಯಿಸಿ ಸದರಿ ಕುರಿತು ಅಲ್ಲೇ ಪರಿಷ್ಕಾರ ಪಡೆಯಬೇಕೆಂದು ಹಾಗೂ ಸದರಿ ಜಮೀನು ಫಕೀರ್ ಇನಾಮತಿ ಮೊಕಾಮಿನಾಮತಿ ಆಗಿದ್ದು ಸದರಿ ಇನಾಮತಿ ಸರ್ಕಾರದಿಂದ ವಕ್ಫ್ಗೆ ಸೇರಿಸಿದ್ದು ಆಗಿರುವುದಿಲ್ಲ ಎಂದು ಆದೇಶ ಮಾಡಿರುತ್ತೆ. ಅದರಂತೆ ಈ ಪ್ರಕರಣವು ಭೂ ಸುಧಾರಣಾ ಮೇಲ್ಮನವಿ ಪ್ರಾಧಿಕಾರವು ದಿನಾಂಕ 12/10/88ರಲ್ಲಿ ಆದೇಶ ಮಾಡಿದೆ. ಸರ್ವೆ ನಂಬರ್ 1320 ತಿಮ್ಸಂದ್ರ ಗ್ರಾಮ ಕ್ರಮವಾಗಿ 2 ಎಕರೆ 19 ಗುಂಟೆ ಮತ್ತು 2 ಎಕರೆ ಜಮೀನು ಗೇಣಿ ಜಮೀನು ಆಗಿರುವುದರಿಂದ ಭೂ ಸುಧಾರಣಾ ಕಾಯ್ದೆ ಕಾಲಂ ನಂಬರ್ 44ರ ಮೇರೆಗೆ ಸರ್ಕಾರ ಸ್ವಾಧೀನವನ್ನು ಮುಂದುವರಿಯುವುದು. ಈ ಜಮೀನು ಕಾಲಂ ನಂಬರ್ 77ರ ಮೇರೆಗೆ ಸರ್ಕಾರದ ವತಿಯಿಂದ ವಿಲೇವಾರಿ ಲಭ್ಯವಿರುತ್ತದೆ. ಸದರಿಯಂತೆ ನಾನಪ್ಪ ವಂಶಸ್ಥರು ನೀವೇ ಅನುಭವದಲ್ಲಿದ್ದು ಸಾಗುವಳಿಗೆ ಅರ್ಜಿ ಸಹ ಹಾಕಿರುತ್ತೇನೆ.
ಇನಾಮತಿ ರದ್ದಿಯಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುತ್ತೇನೆ. ಸದರಿ ಗೇಣಿ ಅರ್ಜಿ ಕುರಿತಂತೆ ಮಾನ್ಯ ತಹಸೀಲ್ದಾರ್ ಅವರ ಸಮಕ್ಷಮದಲ್ಲಿ ನಡೆದ ಮಹಜರ್ ಸ್ಥಳ ತನಿಖೆಯಲ್ಲಿ ನಾನಪ್ಪ ವಂಶಸ್ಥರು 70 ವರ್ಷ ಅನುಭವರಾಗಿರುತ್ತಾರೆ ಎಂದು ವರದಿ ನೀಡಿರುತ್ತಾರೆ. ಅದರಂತೆ ಈಗಿನವರೆಗೂ ನಾವೇ ಅನುಭವದಲ್ಲಿದ್ದು ಸರ್ಕಾರ ನಮ್ಮ ಪರವಾಗಿ ಆದೇಶ ಮಾಡುವುದು ಸತ್ಯ, ದಾಖಲೆಗಳು ನಮ್ಮ ಪರವಾಗಿ ಇರುವುದು ಸತ್ಯ. ಇಷ್ಟು ದಿನ ಇಲ್ಲದ ವಕ್ನವರು ಈಗ ಏಕಾಏಕಿ ಬಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಚಂದ್ರದ ಜಮೀನಿನ ತಕರಾರು ಬಗ್ಗೆ ಮುನ್ಸಾಮಣ್ಣ ಇದು ಬಂದು ಅದನ್ನ ಚಳಿಗಾಲದ ಅಧಿವೇಶನದಲ್ಲಿ ಇಟ್ಕೊಳ್ಳಕ್ಕೆ ಬಂದು ದಾಖಲೆಗಳು ಪರಿಶೀಲನೆ ಮಾಡಕ್ಕೆ ಬಂದಿದ್ರೆ ಇವರು ಏನು ದಲಿತರ ಪರ ಇಲ್ದಿರ ರಾಜಕೀಯ ಪರ ಮಾತಾಡಿ ಅವನ ಅರೆ ಹುಚ್ಚರು ಅಂತ ಇದ್ದಾರೆ ಮುನ್ಸಾಮಣ್ಣನ. ಇವರು ದಲಿತರ ಪರನೂ ಇಲ್ಲ, ಏನು ಇಲ್ಲ, ರಾಜಕೀಯ ಪರವಾಗಿ ಈ ತರ ಮಾಡ್ಬಿಟ್ಟು ಅವರು ಅರೆ ಹುಚ್ಚರು ಅವ್ರು ಅನ್ಬೇಕಾ, ಇಲ್ಲ ಅಂದ್ರೆ ಯಾರು ಅನ್ಬೇಕು? ಈ ದಲಿತರ ಪರವಾಗಿ ಮಾತಾಡ್ತಾ ಇಲ್ಲ ಈ ಸಂಘಟನೆಗಳ ಯಾಕೆ ಅಲ್ಲ? ಶಿವಣ್ಣ ಈ ತವರೂರಲ್ಲಿ ಇವರು ಇಂಥವ್ರು ಬಂದು ಅಲ್ಲಿ ದಲಿತರ ಪರ ನಿಂತ್ಕೊಳ್ದಿರಾ ಈ ರಾಜಕೀಯ ಪರವಾಗಿ ಈ ತರ ತಪ್ಪು ಹೇಳಿಕೆಗಳು ಕೊಟ್ಟು ಅರೆ ಹುಚ್ಚರು ಇವ್ರಿಗೆ ಏನ್ ಗೊತ್ತಿಲ್ಲ, ಕಾನೂನವ್ರಿಗೆ ಗೊತ್ತಿಲ್ಲ, ಅದು ಇದೆ ಅಂತ ಹೇಳ್ತಾರೆ. ಚಪ್ಪಲಿ ಆಗ್ಬೇಕು ಅಂತ ಹೇಳ್ತಾರೆ. ಇವ್ರಿಗೇನ್ ಎಷ್ಟು ಮಟ್ಟಿಗೆ ಏನ್ ಜ್ಞಾನ ಇದೆಯಾ? ಇಲ್ಲ ಅಂದ್ರೆ ಇವ್ರಿಗೆ ಹಾಕ್ಬೇಕಾ, ಯಾರಿಗೆ ಹಾಕ್ಬೇಕು ಚಪ್ಪಲಿ ಹಾರ? ದಲಿತರ ಪರ ಮಾತಾಡ್ರಿ ಅಂದ್ರೆ ರಾಜಕೀಯ ಪರವಾಗಿ ಮಾತಾಡ್ತಾರೆ ಇವರು. ಆಗ ಎಷ್ಟ್ರ ಮಟ್ಟಿಗೆ ಇವರು ಇವ್ರು ಹುಚ್ಚರ, ಇಲ್ಲ ಅಂದ್ರೆ ಯಾರು ಹುಚ್ಚರ? ಯಾರು ದಲಿತರ ಪರವಾಗಿ 2 ಸಲ ಬಂದು ಇದನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲ ಟೇಕಪ್ ಮಾಡ್ತಾರೆ ಮುನ್ಸಮಣ್ಣ ಅವ್ರನ್ನ ಈ ತರ ನಿಂದಿಸ್ತಾ ಇದ್ದಾರೆ. ಎಷ್ಟ್ರ ಮಟ್ಟಿಗೆ ಇದು ಸರಿ? ದಲಿತರನ್ನು ಎಲ್ಲಿ ಒಗ್ಗಟ್ಟಲ್ಲಿ ದಲಿತರು ಇಲ್ಲಿ ಮಾದಿಗರಿದ್ದಾರೆ, ಒಲಿಯರಿದ್ದಾರೆ, ಎಲ್ಲ ಇದ್ದಾರೆ. ಅವ್ರು ನಮ್ಗೆ ಮೋಸ ಮಾಡ್ತಾ ಇದ್ರೆ ಎಲ್ಲಿ ಈ ತರ ಆಗೋದು? ಎಷ್ಟ್ರ ಮಟ್ಟಿಗೆ ಸರಿ? ಎಲ್ಲಿ ನ್ಯಾಯ ಸಿಗೋದು? ಇಂಥವ್ರು ಈ ತರ ಮಾಡ್ತಾ ಇದ್ರೆ ನಾವು ಎಲ್ಲಿ ಏನ್ ಮಾಡೋದು? ಅವ್ರು ಬಂದು ದಬ್ಬಾಳಿಕೆ ಮಾಡ್ತಾ ಇದ್ರೆ ನೋಡ್ಕೊಂಡು ಇದು ಏನು ಪ್ರೆಸ್ ಮೀಟ್ ಅಲ್ಲಿ ನೋಡಿ ನೆಗಿತಾವ್ರೆ. ಏನ್ ಮಾಡೋದು ಇಂಥವ್ರನ್ನ? ದಲಿತರು ಎಲ್ಲಿ? ಜಮೀನಿಂದ ಆಚೆಗೆ ಹಾಕೋಗ ಯಾರು ಇಲ್ಲ, ಏನು ಇಲ್ಲ. ಅಲ್ಲಿಂದ ತಿಳ್ಕೊಂಡು ಬಂದು ಮಾಜಿ ಸಂಸದರು MC ಮುನ್ಸಮಣ್ಣ ಬಂದು ವಿಚಾರಿಸಿದ್ದಕ್ಕೆ ತಪ್ಪದು. ಕಷ್ಟ ಸುಖಕ್ಕೆ ಯಾರು ಬರಕೂಡ್ದು ಇಲ್ಲಿಗೆ. ಕಷ್ಟ ಸುಖ ವಿಚಾರಿಸಕ್ಕೆ ಯಾರು ಬರಬಾರ್ದು. ಹಂಗಾದ್ರೆ ಅವ್ರು ಹೇಳೋದೇನು ರಾಜಕೀಯ. ಒಳ್ಳೆಯವರು ಬಂದು ನಮ್ಗೇನ ಸಹಾಯ ಮಾಡಿದ್ರು ಅಂದ್ರೆ ಚಿಂತಾಮಣಿಯಲ್ಲಿ ಆತ್ಮಾಗ್ತಾರೆ ಸರ್. ನಮಗೆ ದಲಿತರಿಗೆ ಯಾರು ಸಹಾಯ ಇಲ್ಲ ಸರ್. ಅಲ್ಲ, ದಲಿತ ಪರ ಸಂಘಟನೆಗಳು ಬೇಕಾದಷ್ಟು ಇದೆಯಲ್ಲ. ಇದೆ ಸರ್. ಯಾರನ್ನ ನಾವು ಹೋಗಿ ಬೇಡ್ಕೊಂತೀವಿ, ಅವ್ರೇನ ಬರ್ತಾರೆ, ಬಂದು ನಮ್ಮ ಪರವಾಗಿ ಮಾತಾಡಿದ್ರೆ ತಿರುಗಿ ಅವ್ರು ಅಲ್ಲೇ ಕಟ್ಟು. ಯಾರು ಬರ್ತಾ ಇದ್ದಾರೆ ಸರ್ ನಮ್ಗೆ ಸಹಾಯಕ್ಕೆ? ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ